ಅಮಾನ್ ಯಾನ್ ಬಿಡ ಮಗ. ಹಾಯ್ ಗಾಯ್ಸ್, ವೆಲ್ಕಮ್ ಟು MRS ಕನ್ನಡಿಗಾಸ್. ಫ್ರೆಂಡ್ಸ್, ಇವತ್ತು ನಾವು ಫಸ್ಟ್ ರಿಯಾಕ್ಷನ್ ವಿಡಿಯೋ ಮಾಡಕಂತ ಹೋಗ್ತಿದೀವಿ. ಕರಾವಳಿ ಟೀಸರ್ ನೋಡ್ಕೊಂಡ್ ಬರೋಣ ಬನ್ನಿ. ಟೀಸರ್ ಟ್ರೈಲರ್ ಮಂಜ? ಟ್ರೈಲರ್. ಓಕೆ. ಕರಾವಳಿ ಕೆ ಟ್ರೈಲರ್, ಪ್ರಜ್ವಲ್ ದೇವರಾಜ್, ಸಂಪದ ರಾಜ್ವಿ ಶೆಟ್ಟಿ. ಲೆಟ್ಸ್ ಬಿಗಿನ್. ಜೀವ ಬಿಟ್ಟು ಓಡುವ ಕೋಣಗಳನ್ನು ಓಡಿಸಿಕೊಂಡು ಓಡುವವನಿಗೆ ಎದೆಯಲ್ಲಿ ಹುಟ್ಟುವ ಕಿಚ್ಚುಂಟಲ್ಲ, ಅದು ಯಾರನ್ನು ಬೇಕಾದರೂ ಭಸ್ಮ ಮಾಡ್ತದೆ. ಕೋಣಗಳು ಹುಟ್ಟಿದ್ದು ಗುಲ್ಕುಂದದಲ್ಲಿ, ಆ ಕಿಚ್ಚು ಹುಟ್ಟಿದ್ದು ಅದರಿಂದ 70 ಮೈಲಿ ದೂರದ ಕರಾವಳಿಯಲ್ಲಿ. ಆ ಕಿಚ್ಚಿಗೂ ಕರಾವಳಿಗೂ ಮಧ್ಯದಲ್ಲಿ ಇದ್ದದ್ದು ಒಂದು ಕುರ್ಚಿ. ಪ್ರತಿ ಕಂಬಳದ ಸೋಲದಲ್ಲಿ ಗಿನ್ನೆಸ್ ದಾಖಲೆ ಮಾಡಿದ ಗೊತ್ತಾ? ಅನೌನ್ಸ್ ಮಾಡೋ ರಂಟೆ ಮಗನಿಗೆ ಕೆರ ತಗೊಂಡು ನೋಡ್ಬೇಕಲ್ಲ. ಎಂತಾಯ್ತು? ಎಂತ ಸಾಗಲಿಲ್ಲ. ಇಲ್ಲಿವರೆಗೆ ಬಂದು ಹೀಗೆ ಮಾಡ್ದ ಭಾರ. ಒಂದ್ಸಲ ಸಹ ಗೆದ್ದಿರ್ಲಿಲ್ಲ, ನೀವು ಬಂದ ಮೇಲೆ ಗೆದ್ದಾಗೆ ಆಯ್ತು ನೋಡಿ. ದನ ಅಂತ ಬೈಯುದು ಎಂತ? ನೀವು ನನ್ನ ಬಾವಿಗೆ ಹಾಕುದ? ನಿಮ್ಮ ಹತ್ರ ಯಾರು ಮಾತಾಡಿದ್ರು? ನಾವು ಗೆದ್ದು ನೀವು ಸೋತಾಗೆ ಆಯ್ತಲ್ಲ. ನಿಮ್ಮದು ಹಸು ಸಿಗ್ಲೇ ಇಲ್ಲಲ್ಲ ಮಾತ್ರ. ಗೆಲುವು ಸಿಕ್ಕಿದ ಮೇಲೆ ನನಗೆ ಭೂಮಿ ಸಿಗುದಿಲ್ಲ. ಸಿಗ್ತಾಳೆ ಬಿಡಿ. ಕಾಡಲ್ಲಿ ಚಿರತೆ, ಕಂಬಳದಲ್ಲಿ ಮಾವೀರ, ಸಮ ಸಮ. ಎಂತ ಅವತಾರವ ನಿಂದು ಮಾವೀರ. ಇವರಿಗೆ ಭೂಮಿಗಿಂತ ಕೋಣಗಳ ಮೇಲೆ ಜಾಸ್ತಿ ಕಾಣ್ತದೆ. ಒಮ್ಮೊಮ್ಮೆ ನೋಡಿದ ತಕ್ಷಣ ಕರ್ಕೊಂಡ್ಬರೋ ಮನಸ್ಸಾಗ್ತದೆ. ಇವನಿಗೂ ಒಂದು ಜೋಡಿ ಆಗ್ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗಿ ಸಂಸಾರ ಮಾಡ್ಬೇಕು ಅಂತ ಒಂದು ಸಹ ಇಲ್ಲ ಅಲ್ಲ. ಮೃತ್ಯು ಕೋಟಿ ಚೆನ್ನಯ್ಯ ಕಂಬಳ ನಿಂತು 30 ವರ್ಷ ಆಯ್ತು. 30 ವರ್ಷಗಳ ಹಿಂದೆ ನಿಂತ ಕಂಬಳದ ಗದ್ದೆಯ ಕೆಸರಿಗೆ ರಕ್ತದ ದಾಹ, ಪ್ರತಿಕಾರದ ಮೋಹ, ಪ್ರತಿಷ್ಠೆಯ ಕುರ್ಚಿಯ ಗೆದ್ದಲಿನ ಹುತ್ತಕ್ಕೆ ಹಾವಿನ ಆಗಮನ. ಬಾವಿ ನೋಡುತ್ತಿದ್ದ ಕೋಣಗಳು, ಕೋಣಗಳ ಮೇಲೆ ಹೆಸರುಂಟೇನಾ? ಇಷ್ಟು ವರ್ಷ ದೊಡ್ಡವರ ಜೊತೆ ಇದ್ದ ಮಾಬಲ ಮಾವೀರ ನೋಡು, ಈಗ ಅವರ ಎದುರು ನಿಂತಿದ್ದಾರೆ. ಕೋಟಿ ಚೆನ್ನಯ್ಯ ಕಂಬಳ ಆಯ್ಲಿ, ಸೋಲುಕ ಸಾಯುಕ ಅನ್ನೋದು ಅಷ್ಟಮಂಗಲದಲ್ಲೇ ತೀರ್ಮಾನ ಆಯ್ಲಿ. ಈ ಕೆಸರಿಗೋಸ್ಕರ ಉಸಿರು ಬಿಟ್ಟವರೇ ಜಾಸ್ತಿ. ತಲೆಮಾರುಗಳು ಹುಟ್ಟುವುದಕ್ಕಿಂತ ಮುಂಚೆಯೇ ವೈರತ್ವ ಹುಟ್ಟಿದೆ. ಇದು ಮುಗಿಯದ ವೈರತ್ವದ ಮುಂದುವರೆದ ಅಧ್ಯಾಯ. ತುಂಬಾ ದಿನ ಆಯ್ತಲ್ಲ ಇದನ್ನು ಬರುತ್ತೆ ಅಂತ. 24/7 ಈ ಮಂತ್. ಡನ್ ಗಾಯ್ಸ್. ಓಕೆ, ಲಾಂಗ್ ಟೈಮ್ ಪ್ರಜ್ವಲ್ ದೇವರಾಜ್, ಡೈನಾಮಿಕ್ ಪ್ರಿನ್ಸ್ ಅವರು ಸ್ಕ್ರೀನ್ ಮೇಲೆ ಬರ್ತಾ ಇದಾರೆ. 24ನೇ ತಾರೀಕು 27. ಟ್ರೈಲರ್ ಬಂದು ಲೈಕ್ 24 24/7 ಕಾಂತಾರ ವೈಬ್ಸ್ ಇದೆ ಗಾಯ್ಸ್. ಲೈಕ್ ಬಂದ ತಕ್ಷಣ ಲ್ಯಾಂಡ್ ವಿಷಯ ಆಗಲಿ, ಲೈಕ್ ಒಂದು ಲ್ಯಾಂಡ್ ಮೇಲೆ ಕಾನ್ಸೆಪ್ಟ್ ತಗೊಂಡಿದ್ದಾರೆ. ಅದು ಬಿಟ್ರೆ ಸ್ವಲ್ಪ ಒಂದು ಪ್ರೆಸಿಡೆಂಟ್ ತರ ಕ್ಯಾರೆಕ್ಟರ್ಸ್, ಒಂದು 3 ಕ್ಯಾರೆಕ್ಟರ್ಸ್ ಐತೆ. ನಾರ್ಮಲ್ ಆಗಿ ಕುಂದಾಪುರ್ ಸ್ಟೈಲ್ ಅಲ್ಲಿ ಮೂವಿನ ಸೆಟಪ್ ಮಾಡಿ, ಏನಿದು ಕರಾವಳಿ ಅನ್ನೋದು, ಕರಾವಳಿ ಜಾಗದಲ್ಲಿ ಏನಾದ್ರು ಕಂಬಳ ಅನ್ನೋ ಒಂದು ಕ್ರೀಡೆನ ತಗೊಂಡು ಆ ಏರಿಯಾದಲ್ಲಿ ಸೆಟಪ್ ಮಾಡ್ಬಿಟ್ಟು ಫುಲ್ಲು ಡೆವಲಪ್ ಮಾಡಿರೋ ಕತೆ. ಸೇಮ್ ಕಾಂತಾರ ಶೈಲಿಯಲ್ಲೇ ಬಂದಿರುತ್ತೆ, ಬಟ್ ಫುಲ್ಲಿ ಪ್ಯೂರ್ಲಿ ಫೋಕಸ್ ಆನ್ ಕಂಬಳ. BGM ಟಾಪ್ ನಾಚ್ ಇದೆ ಅಂಡ್ ಫೈಟ್ ಸೀಕ್ವೆನ್ಸಸ್ ಖರಾಬ್ ಆಗಿದೆ. ಆ ಹೀರೋಯಿನ್ ನೋಡ್ತಾ ಇದ್ರೆ ನನಗೆ ಎಲ್ಲೋ ವಿಲನ್ ಕ್ಯಾರೆಕ್ಟರ್ ಇದೆ ಅನಿಸ್ತಾ ಇದೆ ಈ ಮೂವಿಯಲ್ಲಿ. ಹೀರೋನೇ ಹಾಕಲ್ಲ, ಈ ವಿಲನ್ ತೋರಿಸಿರಲ್ಲಿ. ಆ ಹೀರೋಯಿನು ಆ ಬಸ್ಸಲ್ಲಿ ಬರ್ತಾರಲ್ಲ, ಹಿಂಗ ಅಂತಾಳಲ್ಲ, ಹಿಂಗ ಅನ್ನೋ ಟೈಮಲ್ಲಿ ವಿಲನ್ ಲುಕ್ ಐತೆ. ಅಂದ್ರೆ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾಳೆ. ನೋಡ ಲೈಕ್ ಮೂವಿ ನೋಡಿದ್ಮೇಲೆ ಪಾರ್ಟ್ 1 ಅಲ್ಲಿ ರಿಷಬ್ ಶೆಟ್ಟಿ ಯಾವ ತರ ದನ ಓಡಿಸ್ಕೊಂಡ್ ಬರ್ತಾರೋ ಸೇಮ್ ಅದೇ ಸೀನೆ ಒಂದು ಕಾಪಿ ಮಾಡಿದ್ದಾರೆ ಗಾಯ್ಸ್.
ಹೌದು ಮಗನೇ. ಫೈನಲಿ ಕರಾವಳಿ ಚಿತ್ರದ ಟ್ರೈಲರ್ ಏನಿದೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಸ್ಟೋರಿ ಕೂಡ ತುಂಬ ಚೆನ್ನಾಗಿದ್ರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಅಗೇನ್ ಒಂದು ಪುಷಪ್ ಸಿಕ್ಕಂಗಿರುತ್ತೆ. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವುದು ಕೂಡ ಮೂವಿಗಳು ಬರ್ತಾ ಇಲ್ಲ ಹೈ ಲೆವೆಲ್ ಸೌಂಡ್ ಮಾಡೋ ಥರ. ಸೊ ಮೂವಿ ಚೆನ್ನಾಗಿದ್ರೆ ಸಾಕು. 24th ಜುಲೈಗೆ ಬರ್ತಾ ಇದೆ, ಎಲ್ಲರೂ ನೋಡೋಣ. ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರು ವಾರು ಬೇಡ ಕನ್ನಡ ಮೂವಿ ನೋಡಿ. ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮೂವಿನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ, ಥಿಯೇಟ್ರಲ್ಲೇ ಹೋಗಿ ನೋಡಿ. ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್ ಕನ್ನಡ ಮೂವಿ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿಯಲ್ಲಿ ಬರ್ತಾ ಇದೆ. ಸೊ ಡೋಂಟ್ ಮಿಸ್ ಇಟ್. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ವೆಲ್ಕಮ್. ಬಾಯ್ ಬಾಯ್. ಕಟ್ ಮಾಡಬೇಡ, ಹಂಗೆ ಆಗೋ ವೆಲ್ಕಮ್ ಅಂತ